ಪ್ಲಾಸ್ಟಿಕ್ ಐತ್ರಿದ ಇದು ಈ ಥರ ಮೀನಿ ಅದು ಎಲ್ಲ ಹ್ಯಾಂಗ್ ಹಾಕಿದಾರೆ ನೋಡ್ರಿ. ನಾವಿರೋ ಬಿಲ್ಡಿಂಗ್ HDB ಬಿಲ್ಡಿಂಗ್. HDB ಅಂದ್ರೆ ಗೌರ್ಮೆಂಟ್ ಹೌಸ್ಗಳಾಗಿ 4 ಗ್ರಾಮ್ ಗೋಲ್ಡ್ ಹಾಕಿತ್ತು. ಲಕ್ಕಿ ಅಂತಾನೆ ಹೇಳ್ಬೋದು. ಶಾಪ್ ಹೆಸರು ಶೇಂಗ್ ಅಂತ. ಇಲ್ಲಿ ಹೆಸರುಗಳು ವಿಚಿತ್ರ ಇರ್ತಾವು. ಇಷ್ಟು ದೊಡ್ಡ ಕಲಂಗಡಿ ನೋಡಿ ಒಮ್ಮೆ ಶಾಕ್ ಆಯ್ತು ನನಗೆ. ಹಲೋ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಆರಾಮದಿರಿ? ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳಕತ್ತಾನೆ. ಇವಾಗ ಸಿಂಗಾಪುರ್ನಾಗ ಟೈಮ್ 5:30 ಆಗೈತಿ. ಇಂಡಿಯಾದಾಗ ಟೈಮ್ 3 ಗಂಟೆ ಆಗಿರ್ತೈತಿ. ಇಲ್ಲಿಗೆ ಅಲ್ಲಿಗೆ ಒಂದು 2.5 ತಾಸು ಫರಕ್ ಆಗ್ತೈತಿ. ಸೊ ನಾ ಇವಾಗ ಸ್ವಲ್ಪ ಐಟಮ್ ಖಾಲಿ ಆಗಿದ್ದು ಗ್ರೋಸರಿ ಶಾಪಿಗೆ ಹೊಂಟೀನಿ. ಅತ್ತ ಇಲ್ಲಿ ಗ್ರೋಸರಿ ಶಾಪ್ಗಳು ಹೆಂಗಿರ್ತಾವು ಏನಾತ್ ನಿಮಗೂ ತೋರಿಸ್ತನು. ಗ್ರೋಸರಿ ಶಾಪಿಗೆ ಹೋಗೋತಿಕ ಮುಂಚೆ ನಾನು ನಿಮಗೆ ಇಲ್ಲಿ ಸಿಂಗಾಪುರ್ದು ಕರೆನ್ಸಿ ಹೆಂಗಿರ್ತಾವು ಅಂತ ತೋರಿಸ್ತನು. ಭಾಳ ದಿವಸದಿಂದ ಇತ್ತು ತೋರಿಸ್ಬೇಕತ್ತ, ಬಟ್ ಆಗಿದ್ದಿಲ್ಲ. ನಮ್ಮ ಫ್ರೆಂಡ್ಸ್ ಎಲ್ಲ ಕೇಳಾಕತ್ತಿದ್ರು ಇಲ್ಲಿ ಕರೆನ್ಸಿ ಎಲ್ಲ ಹೆಂಗಿರ್ತಾವು ಏನ ಅಂತ. ಸೊ ನಾನು ನಿಮಗೆ ಇವಾಗ ತೋರ್ಸಾಕತ್ತೀನಿ. ಇದ $50 ಎಲ್ಲ ವೀಣಿ ಅದು ಎಲ್ಲ ಹೆಂಗೆ ಹಾಕಿದಾರೆ ನೋಡ್ರಿ. ಇಲ್ಲೆಲ್ಲ ಚೆನ್ನಾಗಿದಾವ್ರಿ. ಇದ $10. ಇಲ್ಲಿ ಸರಿಯಾಗಿ ಕಾಣಿಸ್ಲಿಕ್ಕಂದ್ರೆ ನಾವು ಫೋಟೋ ಹಾಕಿರ್ತೀನಿ ರೀ. ಪ್ಲಾಸ್ಟಿಕ್ ಐತ್ರಿದ ಇದು ಈ ಥರ ಹಿಂಗೆ ಮುದ್ದೆ ಮಾಡಿದ್ರು ಏನೂ ಆಗಂಗಿಲ್ಲ, ಮತ್ತು ನೀರನ್ನ ಹಾಕಿದ್ರು ಏನೂ ಆಗಂಗಿಲ್ಲ. ಓಕೆ, ಈ ಥರ ಇರ್ತೈತೆ ರೀ. ನಮ್ಮ ಆದ್ರೆ ಹಿಂಗೆ ಮಚ್ಚಿ ಕಿಶಾಗಿ ಇಟ್ಕೊಂಡ್ರೆ ಆಯಿತು. ಇಲ್ಲೆಲ್ಲ ಸೈಡ್ ಕಟ್ ಆಗಿರ್ತೈತಿ. ಇವು ಹಂಗಿಲ್ಲ ರೀ, ಇವು ಕಟ್ ಆಗಂಗಿಲ್ಲ ಏನಿಲ್ಲ. ಹಿಂಗೆ ಮುದ್ದೆ ಮಾಡಿದ್ರೂ ಆಯ್ತು, ಹಿಂಗೆ ಬೇಕಾದ್ ಮಾಡಿರಿ. ಒಂದು ಸ್ವಲ್ಪ ಹಿಂಗೆ ಮಾಡಿ ಮಡಿ ಚೆಲ್ಲರಿ ಇಟ್ಕೊಂಡು ಹೋದ್ರೆ ಹಂಗೆ ಇರ್ತದೆ. ಅಂದ್ರೆ ಚೆನ್ನಾಗಿದಾವೆ. ಇದು $2 ಈ ಥರ ಐತ್ರಿ. ಈ ಥರ ಐತ್ರಿ. ಇನ್ನು ಕಾಯಿನ್ಸ್ ಇಷ್ಟೆಲ್ಲ ಅದಾವ. ಗ್ರೋಸರಿ ಶಾಪಿಗೆ ಹೋಗೋದು ಚಿಲ್ಲರೆ ಗಂಟೆಗೆ ಈ ಥರ ಹಾಕಿಟ್ಬಿಡೋದು, ವಾಪಸ್ ಕೊಟ್ಟಿಲ್ಲ. ಇಷ್ಟೆಲ್ಲ ಬೆಳೆದಿದ್ವು. ಇದು ಸಿಂಗಾಪುರ್ದ $1 ಇದ್ರಿ. ಸಿಂಗಾಪುರ್ನಾಗ $1 ಇದ್ದಂಗೆ, ನಮ್ಮಲ್ಲಿ ನಮ್ಮ ಇಂಡಿಯಾದಾಗ $60 ಇದ್ದಂಗೆ ರೀ. ಇದು 50 ಸೆಂಟ್. 50 ಸೆಂಟ್ ಅಂದ್ರೆ ನಮ್ಮಲ್ಲಿ ಇಂಡಿಯಾದಾಗ ಹೆಂಗೆ ಪೈಸೆ ಅಂತಿಲ್ಲ, ಇಲ್ಲಿ ಸೆಂಟ್ ಅಂತ ಸಿಂಗಾಪುರ್ನಾಗ. ಇದು 50 ಸೆಂಟ್. ಇದು 20 ಸೆಂಟ್. ಇದು 10. ಸರಿಯಾಗಿ ಕಾಣಿಸೋತಿಲ್ಲ, ಆಮೇಲೆ ನಾ ಫೋಟೋ ಹಾಕ್ತೇನೆ ಮತ್ತೆ ಸೈಡ್ ಎಷ್ಟು ಅದಾವ್ರಿ. ಓಕೆ, ಇನ್ನು $5 ಒಂದು ಐತ್ರಿ. ಮತ್ತು ಇವಾಗ ವಿಡಿಯೋ ಮಾಡುವಾಗ ತೋರಿಸ್ನು, ಅದು ನನ್ನ ಹತ್ರ ಇಲ್ಲಿ ಇವಾಗ. ಸರಿ, ಇವಾಗ ಗ್ರೋಸರಿ ಶಾಪಿಗೆ ಹೋಗ್ರಿ, ಬರ್ರಿ ಮಾತಾಡ್ಕೋತಲ್ಲಿ. ನಾವಿರೋದ 15th ಫ್ಲೋರ್ದಾಗ. ಈ ಲಿಫ್ಟ್ ಇಂದ ಕೆಳಗಡೆ ಬನ್ನಿ. ನಮ್ಮ ಬಿಲ್ಡಿಂಗ್ ಹೊರಗಡೆ ಈ ತರ ಐತ್ರಿ. ಇಲ್ಲಿ ಒಂದು ನರ್ಸರಿ ಸ್ಕೂಲು ಐತಿ. ಮತ್ತು ಇಲ್ಲಿ ನೋಡ್ರಿ ಎಲ್ಲ ಎಷ್ಟು ಕ್ಲೀನ್ ಐತ್ರಿ. ಇಲ್ಲಿ ಮಂತೆ ಆಯ್ತಂದ್ರೆ ಎಲ್ಲ ಒಂದು ಜಾಗನೂ ಬಿಡಂಗಿಲ್ಲ, ಎಲ್ಲ ಕ್ಲೀನ್ ಮಾಡ್ತಾರು. ಮತ್ತು ಈವ್ನಿಂಗ್ ಆತಂದ್ರೆ ಎಲ್ಲರೂ ಹುಡುಗರು ಕರ್ಕೊಂಬಂದ ಇಲ್ಲೆಲ್ಲ ಆಟ ಅದು ಆಡಿಸ್ತಾರ್ರಿ. ನಮ್ಮ ಬಿಲ್ಡಿಂಗ್ ನೋಡ್ರಿ ಕೆಳಗಿಂದ ಮ್ಯಾಲ ಹೆಂಗೆ ಕಾಣಿಸ್ತೈತಿ ಅಂತ. ಮೇಲ್ ನಿಂತು ನೋಡಿದ್ರೂ ಸುತ್ತಮುತ್ತ ವ್ಯೂಸ್ ಚೆನ್ನಾಗಿ ಕಾಣಿಸ್ತೈತಿ. ನಾವಿರೋ ಬಿಲ್ಡಿಂಗ್ HDB ಬಿಲ್ಡಿಂಗ್. HDB ಅಂದ್ರೆ ಗೌರ್ಮೆಂಟ್ ಹೌಸ್ಗಳಾಗಿರ್ತಾವು. HDB ರೆಂಟ್ ಬಂದ $1800 ಇಂದ $2600 ತನಕ ವೇರಿ ಆಗ್ತದೆ. ಇದು ಬಂದ ಅಗೇನ್ ಏರಿಯಾ ಅದರ್ ಫ್ಯಾಕ್ಟರ್ಸ್ ಲೈಕ್ ಎಷ್ಟು ದೊಡ್ಡದೈತಿ ಅಥವಾ BHK ಐತಿ ಅನ್ನೋದ್ರ ಮೇಲೆ ರೆಂಟ್ ಇರ್ತೈತಿ. ಇಲ್ಲಿ ನೋಡ್ರಿ ಎಲ್ಲಾ ಕಂಬಗಳಿಗೇನು ವರ್ಕ್ ಮಾಡಕತ್ತಿದ್ರು. ಹಳಿ ಬಣ್ಣ ರಿಮೂವ್ ಮಾಡಿ ಪ್ಯಾಚ್ ಮಾಡಿ ಪ್ಲಾಸ್ಟಿಕ್ ಸುತ್ತ ಬಿಟ್ಟಿದ್ರು. ಹಳಿ ಬಂದ್ರೂ ಯಾರು ತೋರ್ಸ್ಕೋಬಾರ್ದಂತ ರೋಡ್ ಕ್ರಾಸ್ ಮಾಡುವಾಗ ಈ ತರ ಮ್ಯಾಗ ಚಾಟ್ ಹಾಕಿರ್ತಾರು. ನಾ ಈಗ ಆಲ್ರೆಡಿ ಒಂದು ವಿಡಿಯೋ ಹಾಕೀನಿ, HDB ಅಪಾರ್ಟ್ಮೆಂಟ್ ಸರೌಂಡಿಂಗ್ ಅಂತ ವಿಡಿಯೋ ಐತಿ. ಯಾರು ನೋಡಿಲ್ಲ ಹೋಗಿ ಆ ವಿಡಿಯೋ ನೋಡ್ಕೊಂಡು ಬರ್ರಿ. ಹಂಗೆ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರ್ಯಾಕೆ ಹೋಗ್ಬೇಡ್ರಿ. ಇಲ್ಲಿ ನೋಡ್ರಿ ಎಲ್ಲ ಪೀಪಲ್ಸ್ಗಿನೂ ಅನುಕೂಲ ಆಗಲಿ ಅಂತ ಗೌರ್ಮೆಂಟ್ ಅವರ ಸೈಕಲ್ ಇಟ್ಟಾರು. ಸೈಕಲ್ ಒಯ್ಯೋ ಮುಂದೆ ಸೈಕಲ್ ಬ್ಯಾಕ್ ಸೈಡ್ ಒಂದು ಸ್ಕ್ಯಾನ್ ಇರ್ತೈತಿ. ಆ ಸ್ಕ್ಯಾನ್ ಮಾಡಿ ಇವು ಸೈಕಲ್ ಯೂಸ್ ಮಾಡ್ಕೋಬಹುದು. ಸೈಕಲ್ ಹತ್ತಾಕನ ಸೈಕಲ್ ಸ್ಟ್ಯಾಂಡ್ ಮಾಡ್ಯಾರ. ಇಲ್ಲಿ ಗಾಡಿಗೆ ಹೆಚ್ಚಿನ ಆಟ ಮನುಷ್ಯನ ಎತ್ತರ ಎಲ್ಲರ ಇಟ್ನಿ ಅಂತ ಮಾಡಂಗಿಲ್ಲ, ನೀಟಂಗಿ ಇಲ್ಲಿ ಮ್ಯಾಲ ಕೆಳಗ ಹಚ್ತಾರ್ರಿ. ಇಲ್ಲಿ ಜಾಸ್ತಿ ಸೈಕಲ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡ್ತಾರು. ಇಲ್ಲಿ ಬೈಕ್ ಕಾರ ತಗೊಳ್ಳೋದು ಅಷ್ಟೊಂದು ಸುಲಭ ಅಲ್ಲ, ತುಂಬಾ ಅಂದ್ರೆ ತುಂಬಾನೇ ಕಾಸ್ಟ್ಲಿ ಅದಾವು. ಒಂದ್ ಮಾರುತಿ ಸುಜುಕಿ ಕಾರ ಇಲ್ಲಿ 50 ಲಕ್ಷ ಮ್ಯಾಲ ಆಗ್ತೈತಿ. ಇಲ್ಲಿ ಅದಕ್ಕೆ ಎಲ್ಲಾರು ಮೆಟ್ರೋದಾಗ ಬಸ್ದಾಗ ಜಾಸ್ತಿ ಅಡ್ಡಾಡ್ತಾರೆ. ಸೊ ಫೈನಲಿ ನಿಮ್ ಜೊತೆ ಮಾತಾಡ್ತಾ ಶಾಪ್ ಬಂದ ಬಿಟ್ಟು ನೋಡ್ರಿ. ಈ ಶಾಪ್ ಹೆಸರು ಶೇಂಗ್ ಅಂತ. ಇಲ್ಲಿ ಹೆಸರುಗಳು ವಿಚಿತ್ರ ಇರ್ತಾವು. ಈ ಶಾಪ್ 24 hours ಓಪನ್ ಇರ್ತೈತಿ. ಇಲ್ಲಿ ಎಲ್ಲ ಅಪಾರ್ಟ್ಮೆಂಟ್ ನಿಯರ್ ಬೈ ಈ ತರ ಒಂದು ಶಾಪ್ ಇರ್ತೈತಿ. ಇಲ್ಲಿ ಸ್ವಲ್ಪ ಕಾಸ್ಟ್ಲಿ ಆಗ್ತಾವು. ಬೋರ್ಡ್ ಮೇಲೆ ಪ್ರೈಸ್ ಇರುತ್ತೆ, ಅದನ್ನ ಗಮನಿಸ್ತಾ ಇರಿ. ಇಲ್ಲಿ ಎಲ್ಲಾ ತರದ ಟಿಶ್ಯೂಗಳಿದ್ದು, ನನಗೆ ನಾರ್ಮಲ್ ಟಿಶ್ಯೂ ಬೇಕಾಗಿದ್ದು, ಟಿಶ್ಯೂನು ಸಿಕ್ತು. ಟಿಶ್ಯೂ ಪ್ರೈಸ್ ಬಂದ $1.70 ಇತ್ತು. ನಮ್ಮ ಇಂಡಿಯಾ ರೊಕ್ಕಕ್ಕೆ ನೋಡಿದ್ರ $105 ಆಗ್ತೈತಿ. ಇನ್ನು ಮುಂದ್ಗಡೆ ಬಂದ್ರೆ ವೆರೈಟಿ ಟಿಶ್ಯೂಗಳಿತ್ತು, ಸ್ಕ್ರಬ್ ಇದ್ದು, ಹಂಗೆ ಇಲ್ಲೆಲ್ಲ ಸ್ಲಿಪ್ಪರ್ಗಳು ಇರ್ತಿತ್ತು ನಾರ್ಮಲ್ ಆಗಿ. ಇಲ್ಲೆಲ್ಲ ಕ್ಲಿಪ್ಸ್ಗಳು ಎಲ್ಲ ಇದ್ವು. ಇನ್ನು ಈ ಕಡೆ ಬಂದ್ರೆ ವೆರೈಟಿ ಬ್ರೆಡ್ಸ ಬನ್ಸ ಇದ್ದು. ನಾನು ನಾರ್ಮಲ್ ಕೇಕ್ ತಗೊಂಡು, ನನಗೆ ಕ್ರೀಮ್ ಕೇಕ್ ಎಲ್ಲ ಆಗಿ ಬರಂಗಿಲ್ಲ. ಈ ಥರ ಕೇಕ್ ಇದ್ರೇ ಇಷ್ಟ ಆಗ್ತೈತಿ. ಸೊ ನಾ ಯಾವಾಗಲೂ ಈ ಥರನ ತಗೊಳ್ಳೋದು.
ಕ್ರೀಮ್ ಇದ್ದಿದ್ದ ಕೇಕ್ ಒಟ್ಟ ತಿನ್ನಂಗೆ ಇಲ್ಲ ಏನಿಲ್ಲ, ತಿತ್ತುನು ಜಾಸ್ತಿ ತಿನ್ನಂಗಿಲ್ಲ, ಸ್ವಲ್ಪ ತಿತ್ತುನು. ಇದ್ರ ಪ್ರೈಸ್ ಬಂದ $2.80 ಐತಿ. ನಮ್ಮ ಇಂಡಿಯಾ ರುಪೀಸ್ಗೆ ಎಷ್ಟು ಆಗ್ತೈತಿ ಅಂತ ನೀವು ಕಮೆಂಟ್ ಮಾಡ್ರಿ ನೋಡೋಣ. ಹಾಗೆ ಮುಂದ್ಗಡೆ ಬಂದ ಲೇಸ, ಜ್ಯೂಸ್, ಐಸ್ ಕ್ರೀಮ್ ಆಗಿತ್ತು. ನನಗೆ ಎಗ್ ಬೇಕಾಗಿತ್ತು. ಎಗ್ ನೋಡ್ರಿ ಎಷ್ಟು ವೆರೈಟಿ ಅದಾವು. ನನಗೆ ವೈಟ್ ಎಗ್ ಬೇಕಾಗಿತ್ತು, ಎಗ್ ತಗೊಂಡೆ. ಎಗ್ ಪ್ರೈಸ್ ಬಂದ $4 ಇತ್ತು. ನಮ್ಮ ಇಂಡಿಯಾ ರುಪೀಸ್ ನೋಡಕತ್ರ 249 ಆಗ್ತೈತಿ. ನಾ ಯಾವಾಗಲೂ ಈ ಥರ ವೈಟ್ ಎಗ್ ತಗೋತನು. ಇನ್ನು ಈ ಕಡೆ ಒಳಗಡೆ ಹೋಗ್ಬೇಕು. ಒಳಗಡೆ ಬಂದ್ವಿ. ಈ ಕಡೆ ಬಂದ್ರೆ ಬಾಡಿ ವಾಶ, ಫೇಸ್ ವಾಶ ಎಲ್ಲ ಥರ ಅದಾವ್ರಿ. ಪ್ರೈಸ್ ನೋಡ್ರಿ ಇದ್ರು ಎಲ್ಲ. ಫೇಸ್ ಮಾಸ್ಕ್ ಪ್ರೈಸ್ ನೋಡ್ರಿ ಎಷ್ಟು ಅದಾವು. ಹೇರ್ ಸ್ಪ್ರೇ, ಹೇರ್ ಜೆಲ್ಲ ಎಲ್ಲ ನೋಡ್ರಿದ. ಇಲ್ಲಿ ನೋಡ್ರಿ ಕಲ್ಲಂಗಡಿ. ಇದ ಫಸ್ಟ್ ಟೈಮ್ ನಾ ಇಷ್ಟು ದೊಡ್ಡ ಕಲ್ಲಂಗಡಿ ನೋಡಕತ್ತಿದ್ದ. ಇಷ್ಟು ದೊಡ್ಡ ಕಲ್ಲಂಗಡಿ ನೋಡಿ ಒಮ್ಮೆ ಶಾಕ್ ಆಯ್ತು ನನಗೆ. ನೋಡೇ ಇದ್ದಿದ್ದಿಲ್ಲ ಒಮ್ಮೆ ಇಷ್ಟು ದೊಡ್ಡ. ನಾನು ಅಷ್ಟ ನೋಡಿನಿ. ಈ ಕಡೆ ಬಂದ್ರೆ ನಾನ್ ವೆಜ್ ಪ್ರೇಯರಿಗೆ ಇದೆಲ್ಲ ಸ್ಮೆಲ್ ಬರತ್ತಿತ್ತು, ಆದ್ರೂ ನಾನು ನಿಂತು ವಿಡಿಯೋ ಮಾಡಿದ್ಯಾನ ನಿಮ್ಮ ಸಂಬಂಧ. ಎಲ್ಲ ಥರದೂ ನಾನ್ ವೆಜ್ ಇಟ್ಟಿರ್ತಾರೋ. ಇನ್ನು ವೆರೈಟಿ ಅದಾವ. ಈ ಕಡೆ ಬಂದ್ರೆ ಮಿಲ್ಕ್, ಎಲ್ಲ ಥರದೂ ಮಿಲ್ಕ್ ಇರ್ತಾವೆ. ಮಿಲ್ಕಿಗೆ ಮತ್ತೆ 15 ದಿನ ಎಕ್ಸ್ಪೈರಿ ಡೇಟ್ ಕೊಟ್ಟಿರ್ತಾರೋ. ನಾ ಒಂದು ಲೀಟರ್ದು ಮಿಲ್ಕ್ ತಗೊಂಡೆ. ಅದೇನು ಹಾಕಿ ಮಾಡಿರ್ತಾರೋ ಗೊತ್ತಿಲ್ಲ, 15 ದಿವಸ ತನಕ ಇಟ್ಟು ತಿನ್ಬೋದು. ಇನ್ನು ಈ ಕಡೆ ಬಂದ್ರೆ ಕರ್ಡ್. ಇದು ಅಷ್ಟೇ ಎಕ್ಸ್ಪೈರಿ ಡೇಟ 1 ತಿಂಗಳ ತನಕ ಇರ್ತೈತಿ. 1 ತಿಂಗಳ ತನಕ ಇಟ್ಕೊಂಡ ತಿನ್ನಕ್ಕೆ ನಡೀತೈತಿ. ಎಲ್ಲ ಕಂಪ್ನಿದೂ ಕರ್ಡ್ ಅದಾವಿಲ್ಲಿ. ಇಲ್ಲಿ ನಾನ್ ವೆಜ್, ಇನ್ನು ಈ ಕಡೆ ಎಲ್ಲ ನಾನ್ ವೆಜ್ ಜಾಸ್ತಿ. ಮತ್ತಿನ್ನ ಫಿಶ್ ಪ್ರಿಯರಿಗೆ ಇದೆ. ಫಿಶ್ದೊಂದು ವಿಡಿಯೋ ಹಾಕೀನಿ, ಬೇಕಾದ್ರೆ ಹೋಗಿ ಶಾರ್ಟ್ ವಿಡಿಯೋ ಅಲ್ಲಿ ಹೋಗಿ ನೋಡ್ಕೊಂಡು ಬರ್ರಿ. ಆ ರೇಟ್ ಇಲ್ಲ ಅದ್ರೊಳಗೆ ಕೊಟ್ಟೇನೆ ನಾನು. ಎಷ್ಟು ದೊಡ್ಡ ಫಿಶ್ ಅದಾವ ನೋಡ್ರಿ. ಸ್ಮೆಲ್ ಅಂತ ಸಿಕ್ಕಾಪಟ್ಟೆ ಬರತ್ತಿತ್ತು, ನಂಗೆ ಎಲ್ಲಕ್ಕಂತೂ ಆಗೋದಾಗಿತ್ತು. ಕಡೆ ಬಂದ್ರೆ ವೆಜಿಟೇಬಲ್ಸ್ ಅದಾವು. ಎಲ್ಲದ್ರದ್ದು ಪ್ರೈಸ್ ಹೇಳಕ್ ಆಗಲಿಲ್ಲ, ಯಾಕಂದ್ರೆ ಟೈಮ್ ಭಾಳ ಆಗಿತ್ತು. ವೆಜಿಟೇಬಲ್ಸ್ ಒಂದು ವಿಡಿಯೋ ಮಾಡ್ತಾನು, ಅದ್ರೊಳಗೆಲ್ಲ ಪ್ರೈಸ್ ಎಲ್ಲ ಹೇಳ್ತಾನು. ಇಲ್ಲಿ ಬನಾನ ನೋಡ್ರಿ ಈ ಥರ ಇಟ್ಟಿರ್ತಾರೋ. ಆ್ಯಪಲ್ ಅದು ಈ ಥರ ಹಿಂಗೆ ಇಟ್ಟಿರ್ತಾರೆ. ಎಲ್ಲ ದೇಶದ್ದು ಒಂಥರ ಆ್ಯಪಲ್ ತರಿಸಿರ್ತಾರೆ ಇಲ್ಲಿ. ಈ ಕಡೆ ಬಂದ್ರೆ ಚಾಕ್ಲೇಟ್ಸ್ ಅದಾವು. ಚಾಕ್ಲೇಟ್ ಬೇಕಾಗಿತ್ತು, ಚಾಕ್ಲೇಟ್ ತಗೊಂಡು ಇನ್ನೆಲ್ಲ ತಗೊಂಡು ಆಯಿತು. ಇನ್ನು ಬಿಲ್ ಮಾಡ್ಸಕ್ಕೆ ಬನ್ನಿ. ಈ ಥರ ಕ್ಯೂ ಹಾಕ್ಬೇಕ್ರಿ. ಇಲ್ಲಿ ಬಿಲ್ ಮಾಡಿಸ್ಬೇಕಾದ್ರೆ ಇಲ್ಲಿ ಎಲ್ಲ ಕೌಂಟ್ರಿಗೂ ಒಬ್ಬೊಬ್ರು ಇರ್ತಾರೆ. ಇಲ್ಲಿ ಕವರ್ಗೂ ದುಡ್ಡು ಕಟ್ ಮಾಡ್ಕೋತಾರೋ. ಒಂದೊಂದು ಕಡೆ ಕಟ್ ಮಾಡ್ಕೋತಾರೋ, ಒಂದೊಂದು ಕಡೆ ಕಟ್ ಮಾಡ್ಕೋಂಗಿಲ್ಲ. ನಾ ಮನೆಯಿಂದ ಕವರ್ ತೊಗೊಂಬಂದೀನಿ. ಈಚೆ ಕಡೆ ಬಿಲ್ಲಿಂಗ್ ಮಾಡ್ತಾರೋ, ಆಚೆ ಕಡೆ ಒಂದು ಮಿಷನ್ ಐತಿ, ಆಚೆ ಕಡೆ ನಾವು ರೊಕ್ಕ ಹಾಕೋದ. ಕಾರ್ಡ್ ಇತ್ತಂದ್ರೆ ಅವ್ರು ಅಲ್ಲಿ ಟ್ಯಾಪ್ ಮಾಡ್ಕೋತಾರೋ. ಕ್ಯಾಶ್ ಇತ್ತು ಅಂದ್ರೆ ಕೈಯಾಗೂ ಮುಟ್ಟಂಗಿಲ್ಲ. ಈ ಕಡೆ ಮಿಷನ್ ಐತಿ, ಮಿಷನ್ದಾಗ ಹಾಕ್ಬೋದ. ಬಿಲ್ ಎಷ್ಟು ಆಗಿರ್ತೈತಿ ಅಷ್ಟು ಮಿಷನ್ ಕಟ್ ಮಾಡ್ಕೊಂಡ ಉಳ್ಕಿದ್ದು ಚಿಲ್ಲರ ವಾಪಸ್ ಕೊಡ್ತೈತಿ. ನೋಡ್ರಲ್ಲ ಯಾವ ಥರ ಇರ್ತೈತಿ. ನಾನು ನಮ್ಮ ಊರಾಗೆಲ್ಲ ಈ ಥರ ನೋಡಿದಿಲ್ಲ, ಇಲ್ಲೇ ಬಂದ ನೋಡಕತ್ತೇನೆ. ಮತ್ತು ಇನ್ನೊಂದು ಹೇಳ್ಬೇಕಂದ್ರೆ ಬಿಲ್ ಚೀಟಿಯಿಂದ ನಮ್ಮ ಹೆಸರು, ಫೋನ್ ನಂಬರ ಬರದ ಇಲ್ಲಿ ಒಂದು ಡ್ರಾ ಒಳಗೆ ಹಾಕೋದು. ಲಕ್ಕಿ ಡ್ರಾ ಆಗ್ತಿರ್ತೈತಿ. ವೀಕ್ಲಿ 1 ಡೇ ಲಕ್ಕಿ ಡ್ರಾ ಅಂತ ಎಬ್ಬಿಸ್ತಾರೋ. ಯಾರ್ದು ಫಸ್ಟ್ ಸೆಕೆಂಡ್ ಬಂದಿರ್ತೈತೆ ಅವ್ರದ್ದು $20, $50, ಒಂದ್ಸಲ ಗೋಲ್ಡ್, ಈ ಥರ ಎಲ್ಲ ಇದನ್ನ ಆಗ್ತಿರ್ತಾವೆ, ಹತ್ತಿರ್ತಾವೆ. ಲಕ್ ಯಾವ ಕಡೆ ಇರ್ತೈತಿ ಹೇಳಕ್ ಬರಂಗಿಲ್ಲ. ಸೊ ನಾನು ಬರೋದು ಹಾಕೊಂಡು ಹಾಕಿನಿ. ಇಲ್ಲಿ ಎಲ್ಲ ಕಡೆನೂ ಇದೇ ಥರನೇ ಇರ್ತೈತಿ. ನಾವು 2 ವಾರಕ್ಕೊಮ್ಮೆ ಸಂತಿ ಮಾಡ್ತೀವಿ. ಆಲ್ ಇಂಡಿಯಾ ಸೂಪರ್ ಮಾರ್ಕೆಟ್ ಅಂತ ಸಿಂಗಾಪುರ್ನಾಗ. ಅಲ್ಲಿ ಹಿಂಗೆ ಸಂತಿ ಮಾಡಿ ಬಿಲ್ ಚೀಟಿಯಿಂದ ಹೆಸರು ಬರದ, ನಂಬರ್ ಬರೋದೆಲ್ಲ ಹಾಕಿ ಬಂದಿದ್ವಿ. ನಮಗೆ 2 ಸಲ ಲಕ್ಕಿ ಡ್ರಾ ಹತ್ತಿತ್ತು. ಒಂದ್ಸಲ $50, ಒಂದ್ಸಲ 4 ಗ್ರಾಮ್ ಗೋಲ್ಡ್ ಹತ್ತಿತ್ತು. ಲಕ್ಕಿ ಅಂತಾನೆ ಹೇಳ್ಬೋದು. ಸೊ ಅದ ಫಸ್ಟ್ ಟೈಮ್ ಈ ಥರ ನಮಗೆ ಇಲ್ಲಿ ಹಿಂಗೆ ಹತ್ತಿದ್ದ. ಅದು ಹೆಂಗೆ ಐತೆ ನೋಡ್ರಿ, ಗ್ರೀನ್ ಕಲರ ನೈಸ್ ಐತೆ ಕಲರ, ಸೂಪರ್ ಐತೆ ನೋಡ್ರಿ. ಸಿಂಗಾಪುರ್ ವೆದರ್ ಬದಲು ಹೇಳ್ಬೇಕಂದ್ರೆ 12 ತಿಂಗಳು ಬಿಸಿಲು ಇರ್ತೈತಿ, 12 ತಿಂಗಳು ಮಳೆ ಆಗ್ತಿರ್ತೈತಿ, ಥಂಡಿ ಇರಂಗಿಲ್ಲ. ಇಲ್ಲಿ ರೋಡ್ನಾಗ ಉಗಳಂಗಿಲ್ಲ, ಏನೂ ಒಗ್ಯಂಗಿಲ್ಲ. ಒಗ್ಗಕ್ಕೆ ದಂಡ ಹಾಕೋರು, ಡಸ್ಟ್ಬಿನ್ ಇರ್ತಾವೆ, ಅಲ್ಲೇ ಹೋಗಿ ಒಗಿಬೇಕು. ನಿಮ್ಮ ಜೊತೆ ಮಾತಾಡ್ಕೋತ ಲಿಫ್ಟ್ ಹತ್ತಿ ಮ್ಯಾಲೆ ಬನ್ನಿ. ಇಲ್ಲಿ ಯಾರನ್ನೂ ಟೆರೆಸ್ ಮೇಲೆ ಹೋಗಕ್ಕೆ ಬಿಡಂಗಿಲ್ಲ. ಇಲ್ಲಿ ಮ್ಯಾಲೆ ಏನಾರ ವರ್ಕ್ ಇತ್ತಂದ್ರೆ ಈ ಥರ ಹಿಂಗೆ ಕೆಬ್ಬನ್ ಒಂದು ಸ್ಟೆಪ್ಸ್ ಇರ್ತೈತಿ, ಅದನ್ನ ಹತ್ತಿ ಅವ್ರು ಹೋಗಿ ವರ್ಕ್ ಮಾಡಿ ಬರ್ತಾರೋ. ಇಲ್ಲಿ ಎಲ್ಲ ಬಿಲ್ಡಿಂಗ್ಗಳು ಇದೇ ಸೇಮ ಇರ್ತಾವೆ. ಇದು ನೋಡ್ರಿ ನಮ್ಮ ಮನೆ ಬ್ಯಾಕ್ ಸೈಡ್ ಇದೆ. ವ್ಯೂ ಹೆಂಗೆ ಕಾಣಿಸ್ತೈತಿ ಮ್ಯಾಗಿಂದ. ಇದು ಮುಂದ್ಗಡೆ ಇದ್ದಿದ್ದ ಚೆನ್ನಾಗಿ ಕಾಣಿಸ್ತೈತಲ್ರಿ. ಇಲ್ಲಿ ಸಿಂಗಾಪುರ್ದು ಇನ್ನೊಂದು ವಿಶೇಷ ಹೇಳ್ಬೇಕಂದ್ರೆ, ನಾವು ಇಂಡಿಯಾದಾಗ ದೇವ್ರ ಪೂಜೆ ಒಳಗಡೆ ಇಟ್ಟು ಪೂಜೆ ಮಾಡ್ತೀವಿ.
ಇಲ್ಲಿ ಹಂಗಿಲ್ಲ, ಇವ್ರು ಹೊರಗಡೆ ಇಟ್ಟು ಪೂಜೆ ಮಾಡ್ತಾರೋ. ಪೂಜೆ ಮಾಡೋ ಮೊದಲು ಆರೆಂಜ್ ಅದು ಇಟ್ಟು ಪೂಜೆ ಮಾಡ್ತಾರೆ ಇವ್ರ. ನಮ್ಮ ಇಂಡಿಯಾದಾಗ ದೇವ್ರಿಗೆ ಅಂತ ಒಂದು ಸಪ್ರೇಟ್ ರೂಮ ಇರ್ತೈತಿ. ಬಟ್ ಇಲ್ಲಿ ಹಂಗಿಲ್ಲ, ಫಸ್ಟ್ ಹೋದ್ರ ಪಿಲೆನ ಎಂಟ್ರಿ ದೇವರ ನೋಡ್ಬೋದು ನಾವು. ಇದು ನಮ್ಮ ಮನೆ ಒಳಗಡೆ ಬನ್ನಿ. ಇದು ನಮ್ಮ ಮನೆ ಬ್ಯಾಕ್ ಸೈಡ್ ವ್ಯೂ ನೋಡ್ರಿ, ಎಷ್ಟು ಚೆನ್ನಾಗಿ ಕಾಣ್ತೈತಲ್ರಿ, ಸೂಪರ್ ಆಗಿ ಕಾಣ್ತೈತಿ. ಹುಡುಗರು ಸ್ಕೂಲ್ ಬಿಟ್ಟೈತ್ರಿ ಇವಾಗ. ಇಲ್ಲಿ ಹುಡುಗರು ಸ್ಕೂಲ್ಗೆ ಹೇಳ್ಬೇಕಂದ್ರ ಬೆಳಿಗ್ಗೆ 7 ಗಂಟೆಗೆ ಹೋಗ್ತಾರೆ, 5:15 ಮನೆಗೆ ಬರ್ತಾರು. ನಮ್ಮಲ್ಲಿ ಹಂಗ ಸಮ್ಮರ್ಗೆ 2 ತಿಂಗಳ ತನಕ ಸೂಟಿ ಕೊಡ್ತಾರಲ್ಲ, ಆ ಥರ ಇಲ್ಲಿ ಸೂಟಿ ಅಷ್ಟೊಂದು ಮೇ ಬಿ ಕೊಡಂಗೆ ಕಾಣಂಗಿಲ್ಲ ಇಲ್ಲಿ ನೋಡ್ರಿ ಕನ್ಸ್ಟ್ರಕ್ಷನ್ ನಡ್ದೈತಿ. ನಾ ಸ್ಟಾರ್ಟಿಂಗ್ ಸಿಂಗಾಪುರ್ಗೆ ಬಂದಾಗನ ಇವೆರಡು ಬಿಲ್ಡಿಂಗ್ ಕಟ್ಟಕತ್ತಿದ್ರು, ಎಷ್ಟು ಬೇಗ ಕಟ್ಟಿದ್ದಾರೆ. ಮತ್ತು ಇವಾಗ ರೀಲ್ಸ್ ಮಾಡಿ ಹೊರಗಡೆ ಬನ್ನಿ. ಇನ್ನೂ ಅಪ್ಲೋಡ್ ಮಾಡಿಲ್ಲ, ಇವತ್ತ ನಾಳೆ ಮಾಡ್ತಾನೋ ನೋಡ್ರಿ ಎಲ್ಲರೂ. ಇಲ್ಲಿ ಸಿಂಗಾಪುರ್ ಬದಲ್ಲ ಇನ್ನೊಂದು ಹೇಳ್ಬೇಕಂದ್ರೆ ಇಲ್ಲಿ ಲೈಟ್ ಐತೆ ನೋಡ್ರಿ, 6:30 ಆಗೈತಿ ಟೈಮ್. ಇಲ್ಲಿ ನೋಡಿ ನಮ್ಮ ಮನೆ ಹತ್ರ ಇದೆ. ಇಲ್ಲಿ ಎಲ್ಲ ಕಡೆನೂ ಹತ್ತಿದಾವು, ಬಟ್ ಕಾಣಿಸಂಗಿಲ್ಲ ಅಷ್ಟೇ. ಇನ್ನೊಂದು ಸ್ವಲ್ಪ ಬೆಳಕೈತಲ್ಲ, ಅದಕ್ಕೆ ಆಚೆ ಕಡೆ ಬಿಲ್ಡಿಂಗ್ ಕಾಣಿಸತ್ತ ನೋಡ್ರಿ ಅಂತ. ಇಲ್ಲೆಲ್ಲ ತಿಂಗಳ ಬಂದ ಇಲ್ಲೆಲ್ಲ ಕ್ಲೀನ್ ಮಾಡ್ತಾರೋ. ನಾವು ಬ್ಯಾಡ್ ಅಂದ್ರು ಕೆಡಂಗಿಲ್ಲ ಅವ್ರ, ಅದಕ್ಕೆ ಇಷ್ಟೆಲ್ಲ ಕ್ಲೀನ್ ಇರ್ತೈತಿ. ಒಂದು ಸೊಳ್ಳೆ ಇರಂಗಿಲ್ಲ, ಏನೂ ಒಟ್ಟ ಸ್ಮೆಲ್ ಇರಂಗಿಲ್ಲ, ಏನೂ ಇರಂಗಿಲ್ಲ. ಇದು ಲೈಟ್ಗೆ ಮತ್ತು ಇಲ್ಲಿ ಕ್ಲೀನ್ ಮಾಡಕ್ಕೆ ತಿಂಗಳ $6 ಇಸ್ಕೊತಾರೋ. ಇಸ್ಕೊಳ್ಕರೆ ಕ್ಲೀನ್ ಇರ್ತೈತಿ ಅಂತ ಹೇಳ್ಬೇಕಂದ್ರೆ. ನಮ್ಮೂರಾಗ ಹಿಂಗಿರಂಗಿಲ್ಲ, ಗಟಾರ ತುಂಬಿರ್ತೈತಿ ನಮ್ಮೂರಾಗ. ತಿಂಗಳಾಗಲಿ 7 ದಿವಸ 15 ದಿವಸ ಆಗಲಿ ಬಂದು ಕ್ಲೀನ್ ಮಾಡಂಗಿಲ್ಲ. ಅಕಸ್ಮಾತ್ ಕ್ಲೀನ್ ಮಾಡಿದ್ರು ಮ್ಯಾಟ್ ತೆಗೆದು ಹಾಕ್ತಾರೋ, ಅದು ಬಂದು ತುಂಬ್ಕೊಂಡು ಹೋಗಂಗಿಲ್ಲ. ಇವಾಗ ತುಂಬ್ಕೊಂಡು ಹೋಗ್ತಾರೋ. ತುಂಬ್ಕೊಂಡು ಹೋಗಲ್ದಾಗ ಮತ್ತೆ ಅದು ಗಟಾರ ಬೀಳ್ತೈತಿ, ಮತ್ತೆ ಅದು ಪ್ಯಾಕ್ ಆಗ್ತೈತಿ, ಹಿಂಗೆ ಇರ್ತೈತ್ರಿ ಇದ. ಬಟ್ ಇಲ್ಲಿ ಹಂಗೆ ಮಾಡಂಗಿಲ್ಲ, ಬಟ್ ಎಲ್ಲ ಕ್ಲೀನ್ ಮಾಡ್ಕೋತಾ ಇರ್ತಾರೋ. ಅದೊಂದು ನನಗೆ ಇಷ್ಟ ಆಗ್ತಿದ್ದಿಲ್ಲ. ಓಕೆ, ಬ್ಲಾಗ್ನ ಏನು ಮಾಡುವ ಸಮಯ. ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗೈತೆ ಅಂತ ಅನ್ಕೊಂಡನಿ. ಇಷ್ಟ ಆಗಿತ್ತಂದ್ರೆ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿರಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಓಕೆ, ಮತ್ತು ಸಿಂಗಾಪುರ್ ಬದಲ್ಲ ನೆಕ್ಸ್ಟ್ ವಿಡಿಯೋದಾಗ ಮತ್ತೆ ಏನಾದರೂ ಇನ್ಫಾರ್ಮೇಷನ್ ಹೇಳ್ತಾನೆ. ಓಕೆ, ಟಾಟಾ, ಬಾಯ್.